ನಮಸ್ಕಾರ ಎಲ್ಲರಿಗೂ ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್ಗೆ 10ನೇ ತರಗತಿ 2ನೇ ಚಾಪ್ಟರ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫಸ್ಟ್ ಒನ್ ಈಸ್ ವಾಟ್ ಈಸ್ ಆ್ಯಸಿಡ್? ಆ್ಯಸಿಡ್ ಅಂದರೆ ಏನು? ದ ಸಬ್ಸ್ಟೆನ್ಸ್ ದಟ್ ಗಿವ್ಸ್ H+ ಅಯಾನ್ಸ್. ಯಾವ ಸಬ್ಸ್ಟೆನ್ಸು H+ ಅಯಾನ್ಸನ್ನು ಕೊಡ್ತಾವೋ ಅವುಗಳನ್ನು ನಾವು ಆ್ಯಸಿಡ್ ಅಂತ ಕರಿತೀವಿ. ವಿಚ್ ಆರ್ ಸೌರ್ ಇನ್ ಟೇಸ್ಟ್. ಸೌರ್ ಇನ್ ಟೇಸ್ಟ್ ಅಂದರೆ ಹುಳಿಯಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾವೇನಾದರೂ ನಿಂಬೆ ರಸವನ್ನು ನಮ್ಮ ಬಾಯಲ್ಲಿ ಹಾಕಿದಾಗ ಯಾವ ಟೇಸ್ಟ್ ಇರ್ತದೋ ಅದೇ ಟೇಸ್ಟು ಈ ಆ್ಯಸಿಡ್ಸ್ ಕೂಡ ಇರ್ತವೆ. ನೆಕ್ಸ್ಟ್ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್ ಈಸ್ HCl. HCl ಅಂದರೆ ಇದರ ಕೆಮಿಕಲ್ ನೇಮು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇದು H+ ಮತ್ತು Cl- ಅಯಾನ್ಸನ್ನು ಕೊಡ್ತವೆ. HCl ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್. ನಾವು ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೆಂಗೆ ಹೇಳ್ಬೋದು ಅಂದರೆ, ಇದರ pH ಪೇಪರನ್ನು ನಾವೇನಾದರೂ ಈ HCl ಡಿಪ್ ಮಾಡಿದಾಗ pH ವ್ಯಾಲ್ಯೂ ನಮಗೆ 0 ಇಂದ 2 ಅಂದರೆ 7 ಅಂದರೆ ನ್ಯೂಟ್ರಲ್, 7ಗಿಂತ ಕಡಿಮೆ ವ್ಯಾಲ್ಯೂಸ್ ಇದ್ದರೆ ಆ್ಯಸಿಡ್, 7ಗಿಂತ ಹೈ ವ್ಯಾಲ್ಯೂಸ್ ಅಪ್ ಟು 14ವರೆಗೂ ಇದ್ದರೆ ಅದನ್ನು ನಾವು ಬೇಸ್ ಅಂತ ಕರಿತೀವಿ. ಇದರ ಈ pH ಸ್ಕೇಲ್ನ ಟಾಪಿಕನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಇವಾಗ ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ನೋಡೋಣ. ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕಂದು pH ವ್ಯಾಲ್ಯೂ 0 ಇಂದ 2ವರೆಗೂ ಯಾವ ವ್ಯಾಲ್ಯೂಸ್ ಬಂದರೆ ಅದನ್ನು ನಾವು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ. ಇವಾಗ ಇಲ್ಲಿ NaCl ಇದೆಯಲ್ಲ, ಇದು Na+Cl- ಅಂದರೆ NaCl ಅನ್ನೋದು ಒಂದು ನ್ಯೂಟ್ರಲ್ ಸಾಲ್ಟ್. ಇದು Na++Cl- ಅಂದರೆ ಇಲ್ಲಿ ಪಾಸಿಟಿವ್ ಅಯಾನ್ಸ್, ಇಲ್ಲಿ ನೆಗೆಟಿವ್ ಅಯಾನ್ಸ್. ಈ ಮೇಲ್ಗಡೆ ಪ್ಲಸ್ಸು ಮೈನಸ್ ಇನ್ನೊಂದು ಕಾನ್ಸೆಪ್ಟ್ ತಗೊಂಡ್ರೆ ಏನು ಇವೆಲ್ಲ ಅಂದರೆ, ಇವಾಗ Na+ ತಗೊಂಡ್ರೆ ನಾವು ಇಲ್ಲಿ Na+ ಅನ್ನೋದು ಒಂದು ಎಲೆಕ್ಟ್ರಾನನ್ನು ಬಿಟ್ಕೊಟ್ಬಿಡ್ತದೆ. ಇದ್ರ ಅಟಾಮಿಕ್ ನಂಬರ್ 11 ಅಲ್ಲ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ನೋಡಿದಾಗ ನ್ಯೂಕ್ಲಿಯಸ್ ಆದಮೇಲೆ ಫಸ್ಟ್ ಸೆಲ್, ಸೆಕೆಂಡ್ ಸೆಲ್ ಆ್ಯಂಡ್ ದಿಸ್ ಈಸ್ ಥರ್ಡ್ ಸೆಲ್. ಫಸ್ಟು ಇಲ್ಲಿ KLMN, ಇಲ್ಲಿ ಶೆಲ್ಸ್ ಅನ್ನೋದು 4 ಇರ್ತವೆ. ಫಸ್ಟ್ ಒನ್ ಈಸ್ ಇಲ್ಲಿ ಡಾಟ್ ಹಾಕಿದ್ನಲ್ಲ, ಇದು ನ್ಯೂಕ್ಲಿಯಸ್. ನೆಕ್ಸ್ಟ್ K ಶೆಲ್, L ಶೆಲ್, M ಶೆಲ್. K ಶೆಲ್ ಕೆಪಾಸಿಟಿ 2 electrons, L ಶೆಲ್ ಕೆಪಾಸಿಟಿ 8 electrons, M ಶೆಲ್ ಕೆಪಾಸಿಟಿ 18 electrons ಆ್ಯಂಡ್ N ಶೆಲ್ ಕೆಪಾಸಿಟಿ 32 electrons. ಇದರ ಕಾನ್ಸೆಪ್ಟನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಡೀಟೇಲ್ ಆಗಿ. ನಾನು ಇಲ್ಲಿ ಪ್ಲಸ್ಸು ಮೈನಸ್ಸು, ಇಲ್ಲಿ ನಾವು ಕ್ಯಾಲ್ಶಿಯಂ ಕಾರ್ಬೋನೇಟ್ ತಗೊಂಡ್ರೆ ಕ್ಯಾಲ್ಶಿಯಂ +2, ಕಾರ್ಬೋನೇಟ್ ತಗೊಂಡ್ರೆ -2 ಅಂತಿದೆಯಲ್ಲ, ಇವೆಲ್ಲ +2, -2, +1, -1 ಇದೆಲ್ಲ ಯಾಕೆ ಬಂತು ಅನ್ನೋದಕ್ಕೆ ಸ್ಮಾಲಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇಲ್ಲಿ ಸೋಡಿಯಮ್ದು ನಾವು ತಗೊಂಡ್ರೆ ಇದರದ್ದು ಅಟಾಮಿಕ್ ನಂಬರ್ 11. ಇಲ್ಲಿ ನೋಡಿ, K ಶೆಲ್ದು 2 electrons ಕೆಪಾಸಿಟಿ ಅಲ್ಲ, ಅದೇ ಥರ L ಶೆಲ್ ಕೆಪಾಸಿಟಿ 8, 4, 5, 6, 7, 8. ಇಲ್ಲಿ 8 electrons L ಶೆಲ್ದಾದರೆ K ಶೆಲ್ದು 2 electrons ಕೆಪಾಸಿಟಿ ಆದರೆ ಟೋಟಲ್ ಎಷ್ಟಾಯಿತು? 10 electrons. ಇವಾಗ M ಶೆಲ್ಲಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನ್ ಬಂದುಬಿಟ್ಟು ಓನ್ಲಿ 1. ಇವಾಗ ಎಣ್ಣೆದು ಅಟಾಮಿಕ್ ನಂಬರ್ 11 ಆಗಿರೋದ್ರಿಂದ ಇಲ್ಲಿ ನಾವು 11 ಎಲೆಕ್ಟ್ರಾನ್ಸನ್ನು ಫಿಲ್ ಮಾಡಿದ್ದೀವಿ. ಇಲ್ಲಿ ಸೋಡಿಯಮ್ಮು ಈ 1 ಎಲೆಕ್ಟ್ರಾನ್ ಇದೆಯಲ್ಲ, ಇದನ್ನು ನಾವು ಲಾಸ್ ಆಫ್ ಎಲೆಕ್ಟ್ರಾನ್ ಆದರೆ ಇಟ್ ಲೂಸಸ್ 1 electron. ಅದನ್ನು ನಾವು ಏನಂತ ಕರಿತೀವಿ? ಇಲ್ಲಿ ಪಾಸಿಟಿವ್. ನೆಕ್ಸ್ಟ್ ಗೇನ್ ಆಫ್ 1 electron ಈಸ್ ಕಾಲ್ಡ್ ಮೈನಸ್ ಸೈನ್. ಲಾಸ್ ಆಫ್ ಎಲೆಕ್ಟ್ರಾನ್ ಆದರೆ ಪಾಸಿಟಿವ್ ಸೈನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆದರೆ ನೆಗೆಟಿವ್ ಸೈನ್. ಇದಿಷ್ಟು ಇರಲಿ. ನೆಕ್ಸ್ಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಲ್ಸೋ ದಿಸ್ ಈಸ್ ಎ ಬೇಸಿಕ್ ಸಾಲ್ಟ್. ಅಂದರೆ ಇಲ್ಲಿ ಸೋಡಿಯಂ ಆಗಿರಲಿ, ಪೊಟ್ಯಾಷಿಯಮ್ ಆಗಿರಲಿ, ಯಾವಾಗ ಕ್ಲೋರೈಡ್ಸ್ ಜೊತೆ, ಸಲ್ಫೇಟ್ ಜೊತೆ, ನೈಟ್ರೇಟ್ಸ್ ಜೊತೆ ಏನಾದರೂ ಕಂಬೈನ್ ಆಗಿಬಿಟ್ಟು ಫಾರ್ಮ್ ಮಾಡ್ತಾವಲ್ಲ ಪ್ರಾಡಕ್ಟ್ಸ್, ಅವುಗಳನ್ನು ನಾವು ನ್ಯೂಟ್ರಲ್ ಸಾಲ್ಟ್ ಅಂತ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆಯಲ್ಲ, ಇದು ಕಾರ್ಬೋನೇಟ್ಸ್ ಈ ಥರ ಇದ್ದರೆ ಇವುಗಳನ್ನು ನಾವು ಏನಂತ ಕರಿತೀವಿ? ಕಾರ್ಬೋನೇಟ್ಸು ಸೈನೈಡ್ ಜೊತೆ ಏನಾದರೂ ರಿಯಾಕ್ಟ್ ಇದೆ ಅದನ್ನು ಬೇಸಿಕ್ ಸಾಲ್ಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟಾಪಿಕೇ ಇದೆ, ಈ ಲೆಸನ್ನಲ್ಲೇ ಇದೆ. ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ. ದಿಸ್ ಈಸ್ ಎ ನ್ಯೂಟ್ರಲ್ ಸಾಲ್ಟು, ದಿಸ್ ಈಸ್ ಬೇಸಿಕ್ ಸಾಲ್ಟ್.
ನೆಕ್ಸ್ಟ್ ಇಲ್ಲಿ ದಿ ಸಬ್ಸ್ಟಾನ್ಸಸ್ ದಟ್ ಕಂಟೈನ್ H plus ions ಕಂಪಲ್ಸರಿಲಿ ಇನ್ ಎ ಮಾಲಿಕ್ಯೂಲ್ ಡ್ಯೂರಿಂಗ್ ರಿಯಾಕ್ಷನ್. ಯಾವ ಸಬ್ಸ್ಟೆನ್ಸು H ಪ್ಲಸ್ ಅಯಾನ್ಸನ್ನು ಕಂಪಲ್ಸರಿಯಾಗಿ ಒಂದು ಮಾಲಿಕ್ಯೂಲ್, ಇವಾಗ ಕೆಮಿಕಲ್ ರಿಯಾಕ್ಷನ್ ನಡೀಬೇಕಾದ್ರೆ ಒಂದು ಮಾಲಿಕ್ಯೂಲಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ HCl ನಾವು ಒಂದು ತೊಗೊಂಡಿದ್ದೀವಲ್ಲ, ಇಲ್ಲೊಂದು ಕಾಂಪೌಂಡ್ HCl ಅಂತ ತೊಗೊಂಡಿದ್ದೀವಿ ಅಂದ್ಕೊಂಡ್ರೆ, ಇಲ್ಲಿ H ಪ್ಲಸ್ ಅಯಾನು ಒಂದು ಕಂಪಲ್ಸರಿ ಆಗಿರಬೇಕು. ಯಾವುದು H ಪ್ಲಸ್ ಅಯಾನ್ಸನ್ನು ಕೊಡ್ತದೋ ಅವುಗಳನ್ನು ನಾವು ಆ್ಯಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಎ ಟೈಪ್ಸ್ ಆಫ್ ಆ್ಯಸಿಡ್. ಹೌ ಮೆನಿ ಟೈಪ್ಸ್ ಆಫ್ ಆ್ಯಸಿಡ್? ಆ್ಯಸಿಡ್ಗಳಲ್ಲಿ ಎಷ್ಟು ವಿಧ ಅಂದರೆ 2 ವಿಧ. ಅವುಗಳಲ್ಲಿ ಫಸ್ಟ್ ಒನ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್, ನೆಕ್ಸ್ಟ್ ಒನ್ ಈಸ್ ಎ ವೀಕ್ ಆ್ಯಸಿಡ್. ಫಸ್ಟ್ ಒನ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್. ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಏನು? ಆ್ಯಸಿಡ್ಸ್ ವಿಚ್ ಕಂಪ್ಲೀಟ್ ಡಿಸೋಸಿಯೇಟ್ಸ್ ಇನ್ ವಾಟರ್. ಇಲ್ಲಿ ಕಂಪ್ಲೀಟ್ಲಿ ಡಿಸೋಸಿಯೇಟ್ಸ್ ಅಂದರೆ ಮೀನಿಂಗು ಬ್ರೇಕಿಂಗ್. ಅಂದರೆ ಯಾವ ಆ್ಯಸಿಡ್ಸ್ ತಗೊಂಡಾಗ ನಾವು ವಾಟರಲ್ಲಿ ಯಾವುದು ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತಾವೋ ಆ್ಯಸಿಡ್ಸು, ಅವುಗಳನ್ನು ನಾವು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ HCl. ಇಲ್ಲಿ HCl ಯಾಕೆ ತಗೊಂಡಿದ್ದೀವಿ ಅಂದರೆ ಇಲ್ಲಿ ನೋಡಿ H ಪ್ಲಸ್ ಮತ್ತು Cl ಮೈನಸ್ ಅಯಾನ್ಸನ್ನು ಇಲ್ಲಿ ಕೊಡ್ತಾ ಇದೆ. ಇಲ್ಲಿ H ಪ್ಲಸ್ಸನ್ನು ನೇಮ್ ನಾವು ಪ್ರೋಟಾನ್ ಅಂತ ಕರಿತಾ ಇದ್ವಿ. H ಪ್ಲಸ್ಸನ್ನು ನಾವು ಯಾಕೆ ಇಲ್ಲಿ ಪ್ರೋಟಾನ್ ಅಂತ ಕರಿತೀವಿ ಅಂದರೆ H ಪ್ಲಸ್ ಅಯಾನ್ಸ್ ಯಾವತ್ತೇ ಆಗಲಿ ಸಿಂಗಲ್ ಆಗಿರೋದಿಲ್ಲ. ಇದು ಹೈಡ್ರೋಜನ್ ಯಾವತ್ತೂ ನಮಗೆ ವಾಟರ್ ಜೊತೆ ಮಿಕ್ಸ್ ಆಗಿಬಿಟ್ಟು H3O ಪ್ಲಸ್ ಅಂದರೆ ಹೈಡ್ರೋನಿಯಂ ಅಯಾನ್ ಆಗಿ ಸಿಗುವಂಥದ್ದು ಯಾವುದು ಅಂದರೆ ಈ H ಪ್ಲಸ್ ಅಥವಾ ಪ್ರೋಟಾನ್. ಅಯಾನ್ಸ್, ಇಲ್ಲಿ ಅಯಾನ್ಸ್ ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ. ಇಲ್ಲಿ H ಪ್ಲಸ್ Cl ಮೈನಸ್ ಅಯಾನ್ಸ್ ಇದಾವಲ್ಲ, ಇಲ್ಲಿ ಅಯಾನ್ಸ್ ಮೀನಿಂಗ್ ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ಸ್. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ವಿ ಆರ್ ಟುಕ್ 100 ಮಾಲಿಕ್ಯೂಲ್ಸ್ ಆಫ್ HCl. ಇಲ್ಲಿ HCl 100 ಮಾಲಿಕ್ಯೂಲ್ಸ್ ತಗೊಂಡಿದ್ದೀವಿ ಅಂದ್ಕೊಳ್ರಿ. ಇವುಗಳನ್ನು ನಾವು ವಾಟರ್ ಜೊತೆ ಆ್ಯಡ್ ಮಾಡಿದಾಗ 100 ಮಾಲಿಕ್ಯೂಲ್ಸ್ ಆಫ್ HCl ವಾಟ್ರಲ್ಲಿ ಆ್ಯಡ್ ಮಾಡಿದಾಗ ಈ 100 ಮಾಲಿಕ್ಯೂಲ್ಸ್ ಆಫ್ ಬ್ರೇಕ್ ಇಂಟು ಅಂದರೆ ಅವು ಹೆಂಗೆ ಬ್ರೇಕ್ ಆಗ್ತಾ ಇದ್ದಾವೆ, ಯಾವ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಇದ್ದಾವೆ ಅಂದರೆ H ಪ್ಲಸ್ ಆ್ಯಂಡ್ Cl ಮೈನಸ್. ಅವು H ಪ್ಲಸ್ ಆ್ಯಂಡ್ Cl ಮೈನಸ್ ಅಯಾನ್ಸ್ ಆಗಿ ಬ್ರೇಕ್ ಆಗಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತಾ ಇದ್ದಾವೆ. 100 ಮಾಲಿಕ್ಯೂಲ್ಸು ಬ್ರೇಕ್ ಆಗಿಬಿಟ್ಟು ಯಾವ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಇದ್ದಾವೆ ಅಂದರೆ H ಪ್ಲಸ್ Cl ಮೈನಸ್ ಅಯಾನ್ಸ್ ಆಗಿ ಬ್ರೇಕ್ ಆಗಿಬಿಟ್ಟು ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತದೆ. ಇವುಗಳನ್ನು ನಾವೇನಂತ ಕರಿತೀವಿ? ಕಂಪ್ಲೀಟ್ಲಿ ಡಿಸೋಸಿಯೇಷನ್. ಅಂದರೆ ಕೊಟ್ಟಿರ್ತಕ್ಕಂಥ 100 ಮಾಲಿಕ್ಯೂಲ್ಸ್ ಆಫ್ HCl ಏನಾಗ್ತದೆ ವಾಟ್ರಲ್ಲಿ ಕಂಪ್ಲೀಟಾಗಿ ಯಾವುದೊಂದು ಮಾಲಿಕ್ಯೂಲು ಬಿಡ್ದಿರ ಎಲ್ಲ ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತಾಯಿದ್ರೆ, ಡಿಸೋಸಿಯೇಟ್ಸ್ ಆಗ್ತಾಯಿದ್ರೆ ಅವುಗಳನ್ನು ನಾವು ಕಂಪ್ಲೀಟ್ಲಿ ಡಿಸೋಸಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇವುಗಳಿಗೆ ಎಕ್ಸಾಂಪಲ್ಸ್ ಏನೇನಿದ್ದಾವೆ ನೋಡೋಣ ಬನ್ನಿ. ಎಕ್ಸಾಂಪಲ್ ಫಸ್ಟ್ ಒನ್ ಸ್ಟ್ರಾಂಗ್ ಆ್ಯಸಿಡ್ಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೆಕೆಂಡ್ ಒನ್ ಈಸ್ H2SO4 ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ HNO3 ಅಂದರೆ ನೈಟ್ರಿಕ್ ಆ್ಯಸಿಡ್. H3PO4 ಅಂದರೆ ಫಾಸ್ಫೋರಿಕ್ ಆ್ಯಸಿಡ್. HClO4 ಅಂದರೆ ಪರ್ಕ್ಲೋರಿಕ್ ಆ್ಯಸಿಡ್. ಇಲ್ಲಿ ನಾನು ಪರ್ಕ್ಲೋರಿಕ್ ಆ್ಯಸಿಡ್ಗೆ ಪರ್ ಅನ್ನೋದು ಜಾಯಿನ್ ಮಾಡಿಲ್ಲ, ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಪರ್ಕ್ಲೋರಿಕ್ ಆ್ಯಸಿಡ್ ಇದರ ನೇಮ್. ನೆಕ್ಸ್ಟ್ ಒನ್ ನಾವು ನೋಡ್ತಾ ಹೋಗೋಣ, ವೀಕ್ ಆ್ಯಸಿಡ್. ವಾಟ್ ಈಸ್ ವೀಕ್ ಆ್ಯಸಿಡ್ ಅಂದರೆ ಆ್ಯಸಿಡ್ಸ್ ವಿಚ್ ಡಸ್ ನಾಟ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ. ಇಲ್ಲಿ ನೋಡಿ CH3COH ಮಾಲಿಕ್ಯೂಲ್ ತಗೊಂಡಾಗ ನಮಗೆ ವೀಕ್ ಆ್ಯಸಿಡ್ ಅಂದರೆ H ಪ್ಲಸ್ ಅಯಾನ್ CH3CO ಮೈನಸ್ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಇದೆಯಲ್ಲ, ಇಲ್ಲಿ ನಾವು 100 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆ್ಯಸಿಡನ್ನು ತಗೊಂಡ್ರೆ CH3COOH ಅಂದರೆ ಅಸಿಟಿಕ್ ಆ್ಯಸಿಡ್. ಇವುಗಳನ್ನು ನಾವೇನಾದರೂ 100 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಮಾಲಿಕ್ಯೂಲ್ಸ್ ಅಸಿಟಿಕ್ ಆ್ಯಸಿಡ್ ನಾವು 100 ಮಾಲಿಕ್ಯೂಲ್ಸ್ ತಗೊಂಡ್ರೆ ಇವುಗಳಲ್ಲಿ ಓನ್ಲಿ ವಾಟ್ರಲ್ಲಿ ಡಿಸಾಲ್ವ್ ಆಗಿ ಬ್ರೇಕ್ ಆಗಿ H ಪ್ಲಸ್ ಅಯಾನ್ CH3COO ಮೈನಸ್ ಅಯಾನ್ಸನ್ನು ಕೊಡುವಂಥದ್ದು ಓನ್ಲಿ 40ಇಂದ 50 ಮಾಲಿಕ್ಯೂಲ್ಸ್ ಮಾತ್ರ. ಸ್ಟ್ರಾಂಗ್ ಆ್ಯಸಿಡಲ್ಲಾದರೆ ಕೊಟ್ಟಿರ್ತಕ್ಕಂಥ 100 ಮಾಲಿಕ್ಯೂಲ್ಸು ಡಿಸಾಲ್ವ್ ಆಗ್ತಾ ಇದೆ, ಹಂಗೆ
ಇಲ್ಲಿ ವೀಕ್ ಆ್ಯಸಿಡ್ ಕಂಪೇರ್ ಮಾಡಿದ್ರೆ ವೀಕ್ ಆ್ಯಸಿಡ್ ಅನ್ನೋದು 100 ಮಾಲಿಕ್ಯೂಲ್ಸ್ ಆಫ್ ಅಸಿಡಿಕ್ ಆ್ಯಸಿಡ್ ತೊಗೊಳ್ತಾ ಇದ್ದರೆ, ಏನಾದರೂ 100 ಮಾಲಿಕ್ಯೂಲ್ಸ್ ಆ್ಯಸಿಡ್ಸ್ ತೊಗೊಂಡ್ರೆ ನಮಗೆ ಓನ್ಲಿ 40ಇಂದ 50 ಮಾಲಿಕ್ಯೂಲ್ಸ್ ಮಾತ್ರ ಬ್ರೇಕ್ ಆಗಿಬಿಟ್ಟು ಅಯಾನ್ಸನ್ನು ಫಾರ್ಮ್ ಮಾಡ್ತಾಯಿದ್ದೇವೆ. ಇವುಗಳಲ್ಲಿ ಯಾವ್ಯಾವ ವೀಕ್ ಆ್ಯಸಿಡ್ಸ್ ಇದ್ದಾವೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. HCN ಅಂದರೆ ಹೈಡ್ರೋಜನ್ ಸೈನೈಡ್, CN ಅಂದರೆ ಸೈನೈಡ್ ಅಲ್ವಾ, NC ಅಂದರೆ ಐಸೋಸೈನೈಡ್, ನೆಕ್ಸ್ಟ್ ಒನ್ ಈಸ್ CH ಅಂದರೆ COH ಅಂದರೆ ಅಸಿಟಿಕ್ ಆ್ಯಸಿಡ್, C6H5COH ಅಂದರೆ ಬೆಂಜಾಯಿಕ್ ಆ್ಯಸಿಡ್. ಇಲ್ಲಿ ಬೆಂಜಾಯಿಕ್ ಆ್ಯಸಿಡಲ್ಲಿ ಬೆಂಜಿನ್ ಫಾರ್ಮುಲಾ ಏನು? C6H6 ಈಸ್ ಎ ಬೆಂಜಿನ್. ಇವಾಗ ಇದು ಬೆಂಜಿನ್ ಅಂದ್ಕೊಂಡ್ರೆ ನೋಡಿ, C6H6 ಬೆಂಜಿನ್ ಆದರೆ ಇಲ್ಲಿ C6H5 1 ಹೈಡ್ರೋಜನ್ನ ರೀಪ್ಲೇಸ್ ಮಾಡಿಬಿಟ್ಟು ನಾವೇನು ಆ್ಯಡ್ ಮಾಡ್ತಾಯಿದ್ದೀವಿ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. COOH ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಬೆಂಜಾಯಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ ಈಸ್ ಬೇಸಸ್. ಇವಾಗ ಇದೆಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ನಾವು ಹೋಗೋಣ ಟಾಪಿಕ್ ಬಂದುಬಿಟ್ಟು ಬೇಸಸ್. ದಿ ಸಬ್ಸ್ಟಾನ್ಸ್ ದಟ್ ಗಿವ್ಸ್ OH ಮೈನಸ್ ಅಯಾನ್ಸ್. ಯಾವ ಸಬ್ಸ್ಟ್ಯಾನ್ಸು OH ಮೈನಸ್ ಅಯಾನ್ಸನ್ನು ಕೊಡ್ತಾವೋ ಅವುಗಳನ್ನು ನಾವೇನಂತ ಕರಿತೀವಿ? ಬೇಸಸ್. ವಾಟ್ ಈಸ್ ದ OH ಮೈನಸ್ ಅಂದರೆ ಏನು? ಆ್ಯಕ್ಚುಲಾಗಿ ಅಂದರೆ ಹೈಡ್ರಾಕ್ಸಿಲ್ ಅಯಾನ್. OH ಮೈನಸ್ ಅಂದರೆ ಹೈಡ್ರಾಕ್ಸಿಲ್ ಅಯಾನ್. ನೆಕ್ಸ್ಟ್ ಬೇಸಸಲ್ಲಿ 2 ಟೈಪ್ಸ್. ಬೇಸಸ್ ಡಿವೈಡೆಡ್ ಇಂಟು 2 types. First one is strong bases, second one is weak bases. ಸ್ಟ್ರಾಂಗ್ ಬೇಸಸ್ ಅಂದರೆ ಏನು, ವೀಕ್ ಬೇಸಸ್ ಅಂದರೆ ಏನು ಅಂದರೆ, ಸ್ಟ್ರಾಂಗ್ ಬೇಸಸ್ಸು ಅಂದರೆ ದಿ ಸಬ್ಸ್ಟಾನ್ಸ್ ದಟ್ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ. ಯಾವ ಸಬ್ಸ್ಟಾನ್ಸು ಸ್ಟ್ರಾಂಗ್ ಬೇಸಸ್ ನಾವು ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತಾವೋ ಅಂದರೆ ಬ್ರೇಕ್ ಆಗಿಬಿಟ್ಟು, ಡಿಸೋಸಿಯೇಟ್ಸ್ ಅಂದರೆ ಬ್ರೇಕ್ ಆಗಿ ಅಯಾನ್ಸ್ ಆಗಿ ಫಾರ್ಮ್ ಆಗ್ತಾವೋ ಅವುಗಳನ್ನು ನಾವು ಸ್ಟ್ರಾಂಗ್ ಬೇಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಇಲ್ಲಿ Na ಪ್ಲಸ್ OH ಮೈನಸ್ ಅಯಾನ್ಸ್ ಆಗಿ ಫಾರ್ಮ್ ಆಗ್ತದೆ. ಅಂದರೆ ಸೋಡಿಯಂ ಪ್ಲಸ್ OH ಮೈನಸ್ ಅಂದರೆ ಹೈಡ್ರಾಕ್ಸಿಲ್ ಅಯಾನ್, ಆ್ಯಸಿಡ್ ಅಂದರೆ H ಪ್ಲಸ್ ಅಯಾನ್ಸ್ ಇರ್ತವೆ, ಬೇಸ್ ಅಂದರೆ OH ಮೈನಸ್ ಅಯಾನ್ಸು ಫಾರ್ಮ್ ಆಗುವಂಥದ್ದು. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ನಾವೇನಾದರೂ 100 ಮಾಲಿಕ್ಯೂಲ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಮಾಲಿಕ್ಯೂಲ್ಸ್ ತಗೊಂಡ್ರೆ ಇದು ವಾಟ್ರಲ್ಲಿ ಡಿಸಾಲ್ವ್ ಆಗೋದಕ್ಕೆ ಡಿಸೋಸಿಯೇಟ್ಸ್ ಕಂಪ್ಲೀಟ್ಲಿ. ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮಾಲಿಕ್ಯೂಲ್ಸ್ ಹೆಂಗೆ ಯಾವ ಅಯಾನ್ಸ್ ಆಗಿ ಫಾರ್ಮ್ ಆಗ್ತವೆ ಅಂದರೆ Na ಪ್ಲಸ್ OH ಮೈನಸ್ ಅಂದರೆ ಈ ಸೋಡಿಯಂ ಪ್ಲಸ್ ಅಯಾನ್ಸು ಹೈಡ್ರಾಕ್ಸಿಲ್ ಅಯಾನ್ ಮೈನಸ್ ಅಯಾನ್ಸ್ ಆಗಿ ಫಾರ್ಮ್ ಆಗುವಂಥದ್ದು. ಇವು 100 ಮಾಲಿಕ್ಯೂಲ್ಸ್ ತಗೊಂಡ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಮಾಲಿಕ್ಯೂಲ್ಸು 100 ತಗೊಂಡ್ರೆ 100 ಮಾಲಿಕ್ಯೂಲ್ಸು ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತವೆ. ಇವುಗಳನ್ನು ನಾವೇನಂತ ಕರಿತೀವಿ? ಕಂಪ್ಲೀಟ್ಲಿ ಡಿಸೋಸಿಯೇಷನ್. ನೆಕ್ಸ್ಟ್ ಇವಾಗ ಇಲ್ಲಿ ಸ್ಟ್ರಾಂಗ್ ಬೇಸಿಸ್ಗೆ ಎಕ್ಸಾಂಪಲ್ಸ್ ಯಾವ್ಯಾವ ಇದ್ದಾವೆ ಅಂತ ನೋಡೋಣ. ಫಸ್ಟ್ ಒನ್ ಈಸ್ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. Na ಅಂದರೆ ಸೋಡಿಯಂ, OH ಅಂದರೆ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಒನ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಒನ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, CaOH ಟ್ವೈಸ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇದನ್ನು ಸ್ಲೇಕ್ ಲೈಮ್ ಅಂತ ಕೂಡ ನಾವು ಕರೆಯುತ್ತೇವೆ. ನೆಕ್ಸ್ಟ್ ಒನ್ ಈಸ್ ಬೇರಿಯಂ ಹೈಡ್ರಾಕ್ಸೈಡ್, BaOH ಟ್ವೈಸ್, ಬೇರಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಒನ್ ಈಸ್ ಮೆಗ್ನೀಷಿಯಂ hydroxide, MgOH twice. It is weak bases. The substance that does not dissociates completely. ಯಾವ ಸಬ್ಸ್ಟೆನ್ಸು ಕಂಪ್ಲೀಟಾಗಿ ಡಿಸಾಲ್ವ್ ಆಗಲ್ವೋ ವಾಟ್ರಲ್ಲಿ ಅಥವಾ ಡಿಸೋಸಿಯೇಟ್ಸ್ ಆಗಲ್ವೋ ಅವುಗಳನ್ನು ನಾವು ಕಂಪ್ಲೀಟಾಗಿ ಡಿಸೋಸಿಯೇಟ್ಸ್ ಆಗಲ್ವೋ ಅವುಗಳನ್ನು ನಾವು ವೀಕ್ ಬೇಸಸ್ ಅಂತ ಕರಿತೀವಿ. 100 ಮಾಲಿಕ್ಯೂಲ್ಸ್ ನಾವು ವೀಕ್ ಬೇಸಸನ್ನು 100 ಮಾಲಿಕ್ಯೂಲ್ಸ್ ತಗೊಂಡ್ರೆ ಅವುಗಳಲ್ಲಿ ಓನ್ಲಿ 50 ಮಾಲಿಕ್ಯೂಲ್ಸ್ ಮಾತ್ರ ಡಿಸಾಲ್ವ್ ಆಗ್ತವೆ, ಡಿಸೋಸಿಯೇಟ್ಸ್ ಆಗಿ ಅಯಾನ್ಸನ್ನು ಫಾರ್ಮ್ ಮಾಡ್ತವೆ. ಅವುಗಳನ್ನು ನಾವು ವೀಕ್ ಬೇಸಸ್ ಅಂತ ಕರಿತೀವಿ. ಇಲ್ಲಿ
ಎಕ್ಸಾಂಪಲ್ಸ್ ನೋಡೋಣ. NH4OH ಅಮೋನಿಯಂ ಹೈಡ್ರಾಕ್ಸೈಡ್, CuOH ಟ್ವೈಸ್ ಅಂದರೆ ಕಾಪರ್ ಹೈಡ್ರಾಕ್ಸೈಡ್, AlOH ಥ್ರೈಸ್ ಅಂದರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ನೆಕ್ಸ್ಟ್ ಜಿಂಕ್ ಹೈಡ್ರಾಕ್ಸೈಡ್ ZnOH ಟ್ವೈಸ್, ಪಿರಿಡಿನ್ ಅಂದರೆ C5H5N, CH3 ಥ್ರೈಸ್ ಅಂದರೆ TME ಅಂತೀವಿ. ಟ್ರೈಮಿಥೈಲ್ ಅಮೈನ್. ಇಲ್ಲಿ ನೋಡಿ, ಒಂದು ವೀಕ್ ಬೇಸ್ ತಗೊತೀನಿ. ಇಲ್ಲಿ NH4 ಪ್ಲಸ್ OH ಮೈನಸ್ ಅಯಾನ್ಸ್. ಈ ಅಯಾನ್ಸ್ ಆಗಿ ನಾವು ಡಿಸೋಸಿಯೇಟ್ಸ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ 100 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ತಗೊಂಡ್ರೆ NH4 ಪ್ಲಸ್ ಅಂದರೆ NH4 ಪ್ಲಸ್ ಅಯಾನ್ಸು, OH ಮೈನಸ್ ಅಯಾನ್ಸ್ ಓನ್ಲಿ 40-50 ಮಾಲಿಕ್ಯೂಲ್ಸ್ ಮಾತ್ರ ಡಿಸಾಲ್ವ್ ಆಗುವಂಥದ್ದು ವಾಟ್ರಲ್ಲಿ. ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಟಾಪಿಕ್ ಈಸ್ ಇಂಡಿಕೇಟರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಕೀಪ್ ಆನ್ ವಾಚ್ ಫುಲ್ ವಿಡಿಯೋ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ.